ತಹಸೀಲ್ದಾರ್ ಮೇಡಮ್ ಮಾಡ್ತಾರೆ. ಅದಕ್ಕೆ ಬಹಳ ಸಮಸ್ಯೆ ದನ ಕಟ್ತಾರೆ. ಅದೇನು ಎಂತ ಕೇಳಲ್ಲ ಹೋಗ್ತಾರೆ. ನಮಗೆ ಡಿಸಿಯಿಂದ ಆರ್ಡರ್ ಬರ್ಬೇಕು, ಎಸಿಯಿಂದ ಬರ್ಬೇಕು ಅಂತ ಅವ್ರು ಹೇಳ್ತಾರೆ ಸರ್. ನಾವು ಅಲ್ಲಿ ಬರ್ತೀವಿ, ಊರಿಗೆ ಸ್ಪಾಟ್ ನೋಡ್ತೀವಿ. ಇನ್ನ ಬಂದರು ಯಾರು ಗೊಳಿಸಿಲ್ಲ ಸರ್. ಬರ್ಬೇಕಾಯ್ತು. ಜಮೀನುದಾರರಿಗಾಗಿ ರೈತರ ಪರದಾಟ, ತಹಸೀಲ್ದಾರ್ ವಿರುದ್ಧ ಗ್ರಾಮಸ್ಥರು ಆಕ್ರೋಶ. ನಕಾಶೆಯಲ್ಲಿರುವ ದಾರಿಯನ್ನ ಬಿಡಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಳ್ಳಿಗನೂರು ಗ್ರಾಮದಲ್ಲಿ ಗ್ರಾಮಸ್ಥರು ಜಮೀನಿಗೆ ಹೋಗುವ ದಾರಿಗಾಗಿ ಪರದಾಟ. ಬಳ್ಳಿಗನೂರು ಗ್ರಾಮದಲ್ಲಿ ನಕಾಶೆ ದಾರಿ ಹಾಗೂ ಆಲಿರುವ ದಾರಿಯ ವ್ಯವಸ್ಥೆಯನ್ನ ಮಾಡಿಕೊಡುವ ಬಗ್ಗೆ ಕಡೂರು ತಹಸೀಲ್ದಾರ್ ಅವರಿಗೆ ದೂರನ್ನ ನೀಡಿದ್ದರು. ಇದುವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವ ಬಗ್ಗೆ ಗ್ರಾಮಸ್ಥರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಿಗನೂರು ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ವೆ ನಂಬರ್ 1/3ರ ಭೂಮಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ರೈತರು ಜಮೀನುಗಳಿಗೆ ತೆರಳುತ್ತಿದ್ದು, ಜಮೀನು ಬಳ್ಳಿಗನೂರು ಗ್ರಾಮದ 1/3 ಎಂಬುವವರು ನಮ್ಮ ಜಮೀನಿಗೆ ಸೇರಿದ ಜಾಗವೆಂದು ದಾರಿಯನ್ನ ಬಿಡುವುದಿಲ್ಲ ಎಂದು ಅಡ್ಡಿಯನ್ನ ಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಜಾಗದಿಂದ ರೈತರು ತಮ್ಮ ಜಮೀನುಗಳಿಗೆ ಓಡಾಡಲು ಅನುಕೂಲವಾಗುವಂತೆ ದಾರಿಯನ್ನ ಬಿಡಿಸಬೇಕು, ಇಲ್ಲವಾದರೆ ಬೇರೆ ನಕಾಶೆ ಜಮೀನುಗಳಿಂದ ದಾರಿಗೆ ಅನುಕೂಲವನ್ನ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಅನೇಕ ಬಾರಿ ಕಡೂರು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದರು. ತಹಸೀಲ್ದಾರ್ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹೆಸರು? ಮಂಜಣ್ಣ ಅಂತ. ಮಂಜಣ್ಣ. ಯಾವ ಊರು ನಿಮ್ದು? ಬಳ್ಳಿಗನೂರು. ಬಳ್ಳಿಗನೂರೇನಾ? ಅದೇ ಊರಾ? ಬಳ್ಳಿಗನೂರ. ಹೇಳಿ, ಏನ್ ಸಮಸ್ಯೆ ಆಗ್ತದೆ? ಸಮಸ್ಯೆ ಇರ್ತಂದ್ರೆ ಸರ್ 3 ತಿಂಗಳಾಯ್ತಲ್ಲ ದಾರ ಸಮಸ್ಯೆ ಬಂದು 5-6 ಸಲ ಬಂದಿವಲ್ಲ. ಕಡೂರು ತಾಲೂಕು ಬಂದು ಬೀರು ಹೋಬಳಿ ಬಂದಿವಿ. ತಹಸೀಲ್ದಾರ್ ಹೋಗೋದು ಬರೋದು. ಅವ್ರು ಬರ್ತಾರೆ, ರೋಡ್ ಬಿಟ್ಟು ಇಳಿ ಎಲ್ಲ ಬೈಕ್ ಕುತ್ಕೊಂತಾರೆ, ಹೋಗ್ತಾರೆ. ಅದೆಲ್ಲಿ ಏನು ಅಂತ ನೋಡಲ್ಲ. ಇವತ್ತು ಬರ್ತಾರೆ, ಹೋಗ್ತಾರೆ. ಏನಪ್ಪಾ ಅಂತಂದ್ರೆ ನಾವು ಈಗ ಮಳೆ ಬಂದಿತ್ತು, ಎಲ್ಲಿ ಹೋಗೋದು? 3 ತಿಂಗಳ ಬರೋದು ಹೋಗೋದು. ಈ ಸಲ ಲಾಸ್ಟಿಗೆ ಅಂತ ಬಂದಿದೀವಿ ಇಲ್ಲಿಗೆ ತಹಸೀಲ್ದಾರ್ ಮೇಡಮ್ ಮಾಡ್ತಕ್ಕೆ. ಅದಕ್ಕೆ ಬಹಳ ಸಮಸ್ಯೆ. ದನ ಕರೆ ಹಿಡ್ಕೊಂಡು ಹೋಗೋದ ಕಷ್ಟ, ಬೋರ್ಗಳು ಸುಟ್ಟವು, ಎತ್ತದು ಕಷ್ಟ, ಅಡಿಕೆಗಳು ಒಣಗ್ತಾ ಇದಾವೆ. ಆದ್ರೆ ಈಗ ಬಹಳ ಸಮಸ್ಯೆ. 40 ಜನ ಈಗ ಬಂದಿದೀವಿ. ಅದಕ್ಕೆ ಇವತ್ತು ನಮಗೆ ಬಹಳ ತೊಂದ್ರೆ ಐತೆ. ದನ ಕರೆ ಹೋಗೋದು ಕಷ್ಟ, ಬಹಳ ತೊಂದ್ರೆ. 3 ತಿಂಗಳಾತು ಬರೋದು ಹೋಗೋದು. ಬಹಳ ಬೇಜಾರಾಗೋಯ್ತು. ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು ಅಷ್ಟೇ, ಇವರು ಅಷ್ಟೇ. ಬರ್ತಾರೆ, ಹೋಗ್ತಾರೆ, ಹೂ ಅಂತಾರೆ, ಬರೋದಿಲ್ಲ. ಬರ್ತಾರೆ, ಸ್ಪಂದನೆ ಮಾಡಲ್ಲ ಅಂದ್ರೆ ಸರ್ ಬರ್ತೀವಿ ಅಂತಾರೆ. ಬರ್ತಾರೆ, ಆವಾಗ ಬರ್ತೀವಿ, ಇವ್ ಬರ್ತೀವಿ ಅಂತಾರೆ. ಬರ್ತಾರೆ, ಹೋಗ್ತಾರೆ. ಹ್ಯಾಂಡಿಕ್ಯಾಪ್ಟ್ ನಾನು ಬಿದ್ದಿದ್ದೀನಿ, 2 ಸಲ ಬಿದ್ದೀನಿ. ಹೆಬ್ಬೆಟ್ಟು ಬಂದಿತ್ತು, ಟ್ರೀಟ್ಮೆಂಟ್ 1 ತಿಂಗಳ ಮೇಲೆ ತಗೊಂಡಿದ್ದೀನಲ್ಲ. ಹೆಬ್ಬೆಟ್ಟು ಸಹ ಇಲ್ಲಿ ನಾವು ಯಾರು ಹೇಳ್ಕೊಂಡ ಹೋಗೋದು ಕಷ್ಟ. ನಾನು ಹಂಗಾಗಿ ಬಂದಿದೀವಿ. ಏನೋ ಅವರು ಈ ಸಲ ಭೇಟಿ ಮಾಡ್ತೀವಿ, ಲಾಸ್ಟ್ ನೋಡೋಣ. ತಹಸೀಲ್ದಾರ್ ಮೇಡಮ್ ಬರ್ತಕ್ ಬಂದಿದ್ವಿ. ಈಗೆಲ್ಲ 3 ತಿಂಗಳಾಯ್ತು ಬರೋದು ಹೋಗೋದು. ಓದ್ಪತ್ತೀವಿ ಅಂತಾರೆ, ಬಂದರೆ ಬರ್ತಾರೆ, ಹೋಗ್ತಾರೆ. ಅದೇನು ಇದು ಮಾಡಂಗಿಲ್ಲ ಅವರು. 40 ಜನ ಇವತ್ತು ಬಂದಿದೀವಿ ಲಾಸ್ಟ್ ಅಂತ ತಹಸೀಲ್ದಾರ್ ಮೇಡಮ್ ಬರ್ತಕ್ಕೆ. ಅಲ್ಲ, ಈಗ ತಹಶೀಲ್ದಾರ್ ಅವರು ಈಗ ನಿಮ್ಮ ನಾಡ ಕಚೇರಿಯಲ್ಲಿ ಏನಂತ ಹೇಳಿದ್ದಾರೆ? ಬರ್ತೀವಿ ಅಂತಾರೆ, ಬರ್ತಾರೆ, ಹೋಗ್ತಾರೆ. ನಾಳೆ ಕಳಿಸ್ತೀವಿ, ನಾಡ್ದು ಬರ್ತೀವಿ, ಇಷ್ಟು ತಾರೀಕಿಗೆ ಬರ್ತೀವಿ, ಅವತ್ ಬರ್ತೀವಿ, ಇವತ್ ಬರ್ತೀವಿ ಅಂತಾರೆ. ಬರ್ತಾರೆ, ಸುಮ್ಮನೆ ಇರ್ತಾರೆ, ಮತ್ತೆ ಬರ್ತಾರೆ. ಅದೇನು ಎಂತ ಕೇಳಲ್ಲ, ಹೋಗ್ತಾರೆ. ಯಾಕೆ ಈಗ ಅದನ್ನ ನೀವು ಪ್ರಶ್ನೆ ಮಾಡಿ ಕೇಳಿಲ್ವಾ? ಕೇಳಿದ್ವು ಸರ್, ಗ್ರಾಮಸ್ಥರಲ್ಲಿ ಬರ್ತೀವಿ ಕಣ್ರಿ ಅಂತಾರೆ. ಅವತ್ ಬರ್ತೀವಿ, ಇವತ್ ಬರ್ತೀನಿ ಅಂತಾರೆ. ಅದೇನು ಬರೋದು ಹೋಗೋದು. ನಾವು ಇಷ್ಟೆಲ್ಲ 40 ಜನ ಬಂದು ಹೋಯ್ದಿವಿ ಸುಮಾರು ಸರಿ. ನಿಮ್ಮ ರೈತರ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಸ್ಪಂದನೆ ಕೊಡ್ತಾನೆ ಇಲ್ಲ ಸರ್ ಅವರು. ಯಾರೇ ಆಗ್ಲಿ, ಇವರಾದ್ರು ಯಾರಾದ್ರೂ ಇವತ್ ಬರ್ತೀನಿ ಅಂದ್ರೆ ಪಾಪ ತಹಸೀಲ್ದಾರ್ ಹೇಳ್ತಾ ಇದಾರೆ. ಅದಕ್ಕೆ ಬಂದಿದೀವಿ ಇವತ್ತು ತಹಸೀಲ್ದಾರ್ ಮೇಡಮ್ ಮಾಡ್ತಕ್ಕೆ. ಅದೇನು ಕೇಳಕ್ಕೆ ಅಂತ ನಾವು ಬಂದು ದನ ಕರ ಕಟ್ಟಿ ಬಂದಿದ್ವಿ. ಮೇಸೋದ್ ಕಷ್ಟ, ಅಲ್ಲಿಗೆ ಹೋಗೋದು ಕಷ್ಟ, ಮೇವಿಲ್ಲ. ಮಳೆ ಇವಾಗ ಬಂದಿರೋದು ಅಷ್ಟೇ, ಒಂದ್ 4 ದಿವಸ ಬಂದಿದ್ದು ಅಷ್ಟೇ. ಬ್ಯಾಸಿ ಹೊಡೆಯಕ್ ಜಮೀನಲ್ಲ. ಮೇವಿಗಂತೂ ಬಹಳ ತೊಂದ್ರೆ ಐತಿ. ವರ್ಷ ಬರಗಾಲ ಬಂದಿದೆ, ಮೊನ್ನೆ ಬಂದ್ರದ್ ಮಳೆ ನಮ್ ಬಳಿನವ್ರಿಗೆ 4 ದಿವಸದಾಗಿ ಮಳೆನೇ ಬಂದಿಲ್ಲ. ಬೋರ್ಗಳು ಸಹ ಸುಟ್ಟಿದಾವೆ, ಎತ್ತಿಲ್ಲ. ಅಡಿಕೆಗಳು ಒಣಗ್ತಾ ಇದಾವೆ. 40 ಜನಕ್ಕೆ ಬಹಳ ಟ್ರ್ಯಾಕ್ಟರ್ಗೂ ಕೂಡ ತೊಂದ್ರೆ ಐತಿ. ಆದ್ರೆ ಅಡಿಕೆಗಳು ಸಹ ಒಣಕೋದ ಸರ್ ಬಹಳ. ನಮ್ಮ ಹೆಸರು ಶೇಖರ ನಾಯಕ ಸರ್. ಶೇಖರ ನಾಯಕ. ಯಾವ ಊರು? ಬಳ್ಳಿಗನೂರು ಸರ್. ಬಳ್ಳಿಗನೂರು. ಏನ್ ಸಮಸ್ಯೆ? ಅಧಿಕಾರಿಗಳೆಲ್ಲ ಹೋಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಆರೋಪ ಮಾಡ್ತಾ ಇದಾರೆ. ಹೌದು ಸರ್, ನಮ್ದು ದಾರಿಯಿಂದ ಬಹಳ ಸಮಸ್ಯೆ ಆಗಿದೆ ಸರ್. 3 ತಿಂಗಳ 3.5 ತಿಂಗಳ ಆಯ್ತು. ಅಲ್ಲಿ ಹೊಡೆದಾಟ ಕಡದಾಟನು ಆಯ್ತು ಫಸ್ಟಿಗೆ.
ಈಗೆಲ್ಲ ಅವರೆಲ್ಲ ನಮ್ ಸೈಟ್ ಐತಿ, ನಮ್ಮ ಅಪ್ಪಂದ ಐತಿ, ಇದು ನಮ್ಮ ಅಜ್ಜಂದ ಐತಿ ಅಂತ ಹೇಳ್ಬಿಟ್ಟು ಎಲ್ಲ ಬೇಲಿ ಹಾಕ್ಬಿಟ್ಟು ಸರ್ ಅಡ್ಡ ಹಾಕ್ಬಿಟ್ಟು ನಮಗೆ ಓಡಾಡ್ದಂಗ್ ತೊಂದ್ರೆ ಮಾಡಿ ಭಯಂಕರ ಮಾಡಿದಾರೆ ಸರ್. 2-3 ಜನ ಸರ್. ಅವ್ರು ನಮ್ ಸೈಟು ಅಂತ ಹೇಳಿ ಬಿಡ್ತಾ ಇಲ್ಲ. ನಾವು ಅದೇ ಊರು ಗ್ರಾಮಸ್ಥರು. ಅದೇ ಊರವ್ರು ಸರ್. ಈಗ ನಾವು 3 ವರ್ಷದಿಂದ ಓಡಾಡ್ತಾ ಇದೀವಿ ಸರ್ ಆ ದಾರಿಯಲ್ಲಿ. ಈಗ ಆಕ್ಚುಲಿ ಈಗ 3 ತಿಂಗಳಿಂದ ಬಂದ್ ಮಾಡ್ಬಿಟ್ಟಿದ್ದಾರೆ ಫುಲ್ಲು. 1-2 ಅಡಿನೂ ದಾರಿ ಬಿಟ್ಟಿಲ್ಲ ಸರ್. 2 ಅಡಿ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಇವರು ಅಧಿಕಾರಿಗಳು, ಇವ್ರು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕರ್ಕೊಂಡು ಹೋದ್ರು. ಒಂದ್ಸಲಿ ಬಂದ್ರು, RI ಕಳಿಸ್ತಾ ಇದೀವಿ, ಕಳಿಸ್ತಾ ಇದೀವಿ, ಅವ್ರಿಗೆ ಕಳಿಸ್ತಾ ಇದೀವಿ, ಇವ್ರಿಗೆ ಕಳಿಸ್ತಾ ಇದೀವಿ ಅಂದ್ರು. ಅವ್ರ ಮೇಲೆ ಇವ್ರು ಹೇಳ್ತಾರೆ ಸರ್, ಇವ್ರ ಮೇಲೆ ಅವ್ರು ಹೇಳ್ತಾ ಇದಾರೆ. ಅವ್ರಿಗೆ ಹೋದ್ರೆ ಅಂತೂ ಮರ್ಯಾದೆನೇ ಇಲ್ದಂಗ್ ಮಾಡ್ತಾ ಇದಾರೆ ಅಲ್ಲಿ ನಾಡೋ ಕಚೇರಿಯಲ್ಲಿ. ಇಲ್ಲಿ ಬಂದ್ರೆ ಇಲ್ಲಿ ನಾಡ ಕಚೇರಿಯಲ್ಲಿ ಯಾಕೆ ಮರ್ಯಾದೆ ಇರಲ್ಲ? ಅದೇ ನಮಗೆ ಅದೇನೋ ಅಪ್ಲಿಕೇಶನ್ ಬಂದಿಲ್ಲ, ನಮಗೆ ಅರ್ಜಿ ಕೊಟ್ಟಿಲ್ಲ, ನಮಗೆ ಕಳ್ಸಿಲ್ಲ, ನಮಗೆ ಬಂದಿಲ್ಲ, ಆರ್ಡರ್ ಬಂದಿಲ್ಲ, ನಮಗೆ DC ಇಂದ ಆರ್ಡರ್ ಬರ್ಬೇಕು, AC ಇಂದ ಬರ್ಬೇಕು ಅಂತ ಅವ್ರು ಹೇಳ್ತಾರೆ ಸರ್. ಅಲ್ಲೋ ಕೇಳಿದ್ರೆ ಇಲ್ಲಿ ಕಳಿಸ್ತಾರೆ. ಇಲ್ಲಿ ಬಂದ್ರೆ ನಾವು ಆ ಮೀಟಿಂಗ್ ಆಗಿದ್ವಿ, ಈ ಮೀಟಿಂಗ್ ಆಗಿದ್ವಿ, ಬೆಂಗಳೂರಲ್ಲಿ ಇದೀವಿ ಅಂತ ಹೇಳ್ತಾರೆ. ಈ ತಹಸೀಲ್ದಾರ್ ಮೇಡಮ್ ಅವರು ಹೋಗ್ಬಿಡ್ತಾರೆ ಸರ್. ನಾವು 40-50 ಜನ ಬರ್ತೀವಿ, 200-300 ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ಬೈಕಲ್ಲಿ ಬಿದ್ದು ಎದ್ದು ನೋಡ್ರಿ ಸರ್, ಇಲ್ಲಿ ಗಾಯ ಎಲ್ಲ ಆಗಿದೆ. ಇದಕ್ಕೊಂದು 2,000 ರೂಪಾಯಿ ಬಂಡವಾಳ ಹಾಕಿದ್ವಿ. ಮತ್ತೆ ಮೊನ್ನೆ ಆಸ್ಪತ್ರೆಗೆ ಬರಕ್ಕಾಗಲ್ಲ. ಯಾರ್ಯಾರೋ ದಮ್ಮ ಗುಡ್ಡೆ ಹಾಕ್ಬಿಟ್ಟು ಇವ್ರ ಬೈಕಲ್ಲಿ ಬರ್ತಾ ಇದ್ದೀನಿ. ಬೈಕು ಹೊಡಕ್ಕಾಗಲ್ಲ, ಏನೂ ಇಲ್ಲ. ಅಷ್ಟು ಪ್ರಾಬ್ಲಮ್ ಕೊಡ್ತಾ ಇದಾರೆ ಇವರು ಅಧಿಕಾರಿಗಳು ಸರ್. ನಮಗೆ ನಕಾಸಿ ದಾರಿ ಇದೆ ಅಲ್ಲಿ ಅಂತ ಹೇಳ್ತಾರೆ, ಅಂದ್ರೆ ಎಲ್ಲರಿಗೂ ಹೇಳ್ತಾರೆ. ಬಟ್ ಅದು ನಕಾಸಿ ದಾರಿ ಐತಿ ಅಂತ ಬಿಡ್ಸ್ಕೊಡಕ್ಕೆ ಯಾರು ಬರ್ತಾ ಇಲ್ಲ ಸರ್ ಮುಂದೆ. ಇವತ್ತು ತೀರ್ಮಾನ ಮಾಡ್ಬಿಟ್ಟು ಹೌದು ಸರ್, ಹೌದು. ಇಲ್ಲಾಂದ್ರೆ ನಾವು ಮುಂದೆ ಇನ್ನು ಭಯಂಕರ ಇದ್ ಮಾಡ್ತೀವಿ ಸರ್. ಸ್ಟ್ರೈಕ್ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಯಾಕಂದ್ರೆ ಮಳೆ ಬಂದಿದೆ, ಈಗ ಭಯಂಕರ ಅರ್ಜೆಂಟ್ ಅಲ್ಲಿ ಇದೀವಿ. ಒಂದ್ ಟ್ರ್ಯಾಕ್ಟರ್ ತಗೊಂಡ್ ಹೋಗಕ್ ಆಗ್ತಾ ಇಲ್ಲ, ನಡ್ದಾಡಕ್ಕೆ ಆಗ್ತಾ ಇಲ್ಲ ಅಂತ ಪೊಸಿಷನ್ ಅಲ್ಲಿ ಇದೀವಿ ಸರ್. ಸುಕುಮಾರಾಚಾರ್ಯರು ಅಂತ ನಮ್ದು ಅದೇ ಜಾಗ, ಬಳ್ಳಿಗ್ನೂರು. ಅದೇ ಜಾಗ ಬರ್ತಾ ಇದಾರೆ ಈ ತಾಲೂಕ್ ಆಫೀಸಿಗೆ. ಈಗೆಲ್ಲ 4 ತಿಂಗಳಾಯ್ತು, 3 ತಿಂಗಳಾಯ್ತು. 3 ತಿಂಗಳಿಂದ ಬರ್ತಾ ಇದೀವಿ. ಎಲ್ಲೆಲ್ಲೋ ಹಿಂಗೆ ಬೇಸ್ಕಿತ್ತು ಹೋಗ್ತಾ ಇದ್ದು. ಈಗ ಎಲ್ಲ ಪೈರ್ ಮಾಡಕ್ ಬೇಸಾಗಿ ಇದ್ದಾರೆ, ಬಿಡ್ತಾ ಇಲ್ಲ. ಬೇಸಾಗಿ ಕೂಡ ಹೋಗಂಗಿಲ್ಲ, ಒಂದ್ ದನಕರ ಹೋಗಂಗಿಲ್ದಂಗೆ ಇಷ್ಟಗಳ ಜಾಗ ಬಿಟ್ಟಿದ್ದಾರೆ. ಅದ್ರಾಗ ಹೆಂಗ್ ಹೋಗಿ ಹೆಂಗ್ ಮಾಡೋದು, ಬೇಸಾಗಿ ಏದ್ ಹೆಂಗೆ, ನಾವು ಅದನ್ನೇ ನಂಬಿಕೆ ಜೀವನ ಮಾಡ್ತಾ ಇರೋದು. ಯಾವ ತರ ಮಾಡ್ಬೇಕು, ಇಲ್ಲಿ ಬಂದ್ ಕೇಳಿದ್ರೆ ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ ಅಂತಾರೆ. ಇಲ್ಲಿವರೆಗೂ ಬಂದಿಲ್ಲ 3 ತಿಂಗಳಿಂದ. ತಹಸೀಲ್ದಾರ್ ಕೇಳಿದ್ವು, ರೆವಿನ್ಯೂ ಇನ್ಸ್ಪೆಕ್ಟರ್ ಕೇಳಿದ್ವು, ನಾಡ ಕಚೇರಿಯಲ್ಲಿ. ಅವ್ರು ಏನು ಸ್ಪಂದಿಸ್ತಾ ಇಲ್ಲ. ನಾವು ಈಗ ದಾರಿಗಾಗಿ ಯಾಕೆ ಮಾಡ್ತಾ ಇಲ್ಲ? ಈಗ ರೈತರಿಗೋಸ್ಕರ ಸರ್ಕಾರ ಇರೋದು, ತಾಲೂಕ್ ಆಫೀಸ್ ಇರೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇರೋದು, ತಹಶೀಲ್ದಾರ್ ಇರೋದು. ಬರ್ತೀವಿ, ಇಂಥ ದಿವ್ಸ ಬರ್ತೀವಿ, ಇವತ್ತು ಬರ್ತೀವಿ, ನಾವು ಅಲ್ಲಿ ಬರ್ತೀವಿ, ಊರಿಗೆ ಸ್ಪಾಟ್ ನೋಡ್ತೀವಿ ಅಂದರು. ಮತ್ ಬರಲ್ಲ ಅಂತ ಪ್ರೋಗ್ರಾಮ್ ಆಯ್ತು. ನಾವು ಇದಕ್ಕೆ ಮತ್ತೆ ಇವತ್ತು ಇಲ್ಲಿ ಬಂದಿದ್ದೀವಿ, ತಹಸೀಲ್ದಾರ್ ಕಾರಣಕ್ಕೆ ಬಂದಿದೀವಿ. ಅದ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲ ತಹಸೀಲ್ದಾರ್ ಮುಖಾಂತರ ದನ ಕರ ಎಲ್ಲ ತಾಲೂಕ್ ಆಫೀಸಾಗ ಕಟ್ಟಿಬಿಡೋಣ ಅನ್ನೋವರೆಗೂ ಬೇಜಾರಾಗ್ಬಿಡ್ತಿ ನಮಗೆ. ಓಡಾಡಕ್ಕೆ ಆಗಲ್ಲ, ಒಂದ್ ಹೆಂಗಸ್ರು ಮಕ್ಳು ಹೋಗಕ್ ಆಗಲ್ಲ. ಅಲ್ಲಿಂದ ಮೇಲೆ ನಾವೇನ್ ಮಾಡ್ಬೇಕು, ಯಾರನ್ನ ಕೇಳ್ಬೇಕು ದಾರಿಗಾಗಿ? 40 ಮನೆಯವರು ಅಲ್ಲಿ ಆ ದಾರಿಗೆ ಹೋಗ್ಬೇಕು. ಯಾವ ತರ ಮಾಡ್ಬೇಕು ಅನ್ನೋದು ನಮಗೆ ದಿಕ್ಕು ತೋರ್ದಂಗಾಗಿದೆ. ಕೂಡ ಹಳ್ಳಿ ಕಡೆ ಬರ್ತಾರೆ ಏನೋ ಒಂದು ಈ ನೊಣ ಕುತ್ಕೊಂಡು ಆರ್ದಂಗ್ ಮಾಡ್ತಾರೆ. ಅಲ್ಲಿ ಬರ್ತಾರೆ, ಒಂದ್ ನೊಣ ಬಂದ್ ಕೂತ್ ಆರಿ ಹೋಗುತ್ತಲ್ಲ, ಆ ತರ ಏನು ಗೊತ್ತಾಗಲ್ಲ. ಆ ತರ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇವತ್ತು 40 ಮನೆಯವರು ಕೂಡ ಬಂದಿದೀವಿ. ಭೇಟಿ ಮಾಡಿದೀರಾ? ಇಲ್ಲ, ಈಗ ಹೋಗ್ಬೇಕು. ಅಲ್ಲೇ 3 ಸತಿ ಮಾಡಿದ್ವು, ಇದು 1 ಸತಿ ಲಾಸ್ಟ್ ಮಾಡ್ಕೊಂಡು DC-ಗೆ ಹೋಗೋದು, ಏನ್ ಮಾಡೋದು ಅದನ್ನ ಮುಂದಕ್ಕೆ ಹೋಗ್ಬೇಕಷ್ಟೇ. ಈಗ ಅಲ್ಲ ಕೇಳ್ಬಿಡಿ, ಇಲ್ಲ ನಮ್ ಕೈಲಿ ಆಗಲ್ಲ ಅಂತ ಒಂದ್ ಅದೇ ಹೋಗ್ಬೇಕು. ಹೋಗ್ರಿ ಅತ್ಲಾಗೆ. ಅದೇನ್ ಕೇಳ್ಕೊಂಡು ನಾವು DC ಫೈನಲ್ ಅದೇ ಮಾಡ್ಕೊಂಡು ಹೋಗ್ಬೇಕು ಈಗ. ಯಾಕಂದ್ರೆ ಇವರು 4 ತಿಂಗಳಿಂದ ನೀವು ಅಲಿತಾ ಇದ್ದೀರಾ, ನಿಮಗೆ ಸ್ಪಂದನೆಯನ್ನ ಕೂಡ ಮಾಡ್ತಾ ಇಲ್ಲ ಅಂತ ಟೈಮಲ್ಲಿ ಅದನ್ನ ನೀವು ಏನು ಕಾರ್ಯವನ್ನ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಆಯ್ತಾಯ್ತು, ಕೇಳ್ಕೊಂಡು ಹೋಗ್ತೀವಿ. ಅದನ್ನ DC ಹತ್ರ ಕಾಣ್ಬೇಕು ಅಂತ ನಮ್ಮ ಉದ್ದೇಶ ಇದೆ. ಬೇಸಾಗಿ ಬೇಕು, ಪೈರು ಹಾಕ್ತಾ ಇದಾರೆ ಅಕ್ಕಪಕ್ಕ. ನಾವೇನು ಮಾಡಂಗಿಲ್ಲ ಅಂದ್ರೆ ನಾವ್ ಯಾವ ತರ ಮಾಡೋದು? ಜೀವನ ಕಾಳು ಹೆಂಗ್ ಬೆಳ್ಕೊಳೋದು? ಇರೋದೇ ಜಮೀನಲ್ಲಿ ನಾವು ಕೇಳ್ಬಿಡಿ ತಹಶೀಲ್ದಾರ್ ಹತ್ರ. ಅದನ್ನೇ ಕೇಳ್ತೀನಿ ಈಗ ನಾನು. ಇಲ್ಲೇ ಇದ್ಬಿಡ್ತೀವಿ ಅತ್ಲ, ನಮಗೆ ಜೀವನ ಕೊಟ್ಬಿಟ್ಟಿರ್ತಲ್ಲ, ದನ ಕರ ಇಲ್ಲೇ ಕಟ್ಕೊಂಡು ಆಲ್ಮರಡಾಗಿ ಇಲ್ಲಿ ಇದ್ಬಿಡ್ತೀವಿ ಅಂತ ಕೇಳ್ತೀನಿ ಅತ್ಲ. ಅಷ್ಟೇ ಮಾಡೋದು, ಇನ್ನೇನು. ಈಗ ಇಷ್ಟೊತ್ತವರೆಗೂ ಜಾಗ ಇಲ್ಲ ಅಂತ ಹೇಳಿ ಈ ಒಂದು ಜಮೀನಿಂದ ಇನ್ನೊಂದು ಜಮೀನ್ಗೆ ಹೋಗೋಕ್ಕೋಸ್ಕರವಾಗಿ ಸರ್ಕಾರನೇ ಘೋಷಣೆ ಮಾಡಿತ್ತು, ಕಾಲು ದಾರಿಯನ್ನ ಬಿಟ್ಕೊಡ್ಬೇಕು, ಒಂದು ಎತ್ತಿನ ಗಾಡಿಗೆ ಹೋಗ್ಲಿಕ್ಕೆ ಜಾಗವನ್ನ ಮಾಡ್ಕೊಡ್ಬೇಕು, ಅಥವಾ ಒಂದು ಟ್ರ್ಯಾಕ್ಟರ್ ಹೋಗ್ಲಿಕ್ಕೆ ಜಾಗವನ್ನ ಮಾಡ್ಕೊಡ್ಬೇಕು ಅಂತ. ಇದು ಯಾವ್ದು ಕೂಡ ಅವಕಾಶ ಆಗಿಲ್ವಾ?
ಇಲ್ಲ ಸರ್, ಆಗಿದ್ರೆ ಈ ತರ ಒಂದು ಮಾಹಿತಿ ಹಾಕಿ ಇಷ್ಟು ಜನ ಬಂದು ಹೋರಾಟ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಆಕ್ಚುಲಿ ಇದು ಪ್ರತಿಯೊಬ್ರು ಬಿಡ್ಬೇಕು, ನಮ್ ಜಾಗ ಇದ್ರು ಬಿಡ್ಬೇಕು, ನಿಮ್ ಜಾಗ ಇದ್ರು ಬಿಡ್ಬೇಕು. ಅಕ್ಕಪಕ್ಕ ಹೊಲ ಇದೆ ಅಂದಾಗ ನಾವು 4 ಅಡಿ ಬಿಟ್ರೆ ಇವ್ರು 4 ಅಡಿ ಬಿಡ್ಬೇಕು. ನಾನ್ ಬಿಡೋದೇ ಇಲ್ಲ ಅಂದ್ರೆ ಮುಂದೆ ಹೆಂಗ್ ಬದುಕಕ್ ಸಾಧ್ಯ? ಈಗ ಸರ್ಕಾರ ತಂದಿರೋದು ನಮ್ಮ ಹಕ್ಕು ನಮ್ಮ ದಾರಿ ಅಂತ ತಂದಿದ್ದಾರೆ, ಅದಕ್ಕೆ ಪ್ರತಿಯೊಬ್ರು ಸ್ಪಂದಿಸ್ಬೇಕು. ನಾನ್ ಸ್ಪಂದಿಸಲ್ಲ ಅನ್ನೋದು ತಪ್ಪು. ಇದು ಅದನ್ನ ತರದ್ ಮುಖ್ಯ ಅಲ್ಲ ಸರ್ಕಾರ, ಅದನ್ನ ಬಂದು ನಿಂತು ಮಾಡಿಸ್ಕೊಡ್ಬೇಕು. ಅಲ್ಲ, ಈಗ ಅಧಿಕಾರಿಗಳು ಏನಂತ ಪ್ರಶ್ನೆಯನ್ನ ಮಾಡ್ತಾ ಇದಾರೆ. ಈಗ ಜಾಗ ಬೇಕು ಅಂತ ನೀವು ಕೊಟ್ಟಿದ್ದೀರಾ 3 ತಿಂಗಳಿಂದ ಮನವಿಯನ್ನ. ಈಗ ಅಧಿಕಾರಿಗಳು ಏನಂತ ಉತ್ತರ ಕೊಡ್ತಾ ಇದಾರೆ ನಿಮ್ಗೆ? ನಾವು ನೋಟಿಸ್ ಕೊಟ್ಟಿವಿ, ತೆರವುಗೊಳಿಸ್ತೀವಿ ಅಂತಾರೆ. ಇನ್ನ ಬಂದ್ ತೆರವು ಯಾರು ಗೊಳಿಸಿಲ್ಲ ಸರ್. ಬರ್ಬೇಕಾಯ್ತು ಸರ್. ಈಗ ಅಲ್ಲ, ಈಗ ಗ್ರಾಮದಲ್ಲಿ ಯಾರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿಲ್ವಾ? ಎಲ್ರಿಗೂ ಕೊಟ್ಟಿದ್ದಾರೆ, 2 ಸತಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಕೆಲಸ ನಿಧಾನ ಆಗ್ತಾ ಇದೆ ಸರ್. ಏನ್ ಕಾರಣ ಅಂತ ನನ್ಗೂ ಗೊತ್ತಿಲ್ಲ. ನಾನು ಸುಮಾರು ಒಂದು 10-15 ಸತಿ ಇಲ್ಲಿಗೆ ಬಂದಿದ್ದೀನಿ. ಕೆಲಸ ತುಂಬಾ ನಿಧಾನ ಆಗ್ತಾ ಇದೆ, ರೆಸ್ಪಾನ್ಸ್ ಇಲ್ಲ. ಈಗ ಇಲ್ಲಿ ಬಂದು ಇವ್ರಿಗೆ ಕೊಟ್ವಾ? ಯಾವ ತಾರೀಕಲ್ಲಿ ಅರ್ಜಿ ಕೊಟ್ಟಿದ್ದು? 4ನೇ ಇಲ್ಲಿದೆಯಾ ಅರ್ಜಿ? ಎಲ್ಲಿದೆ? ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಯಶೋಧ ವೈಷ್ಣವ್. ರೈತರ ಪರವಾಗಿ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ವಿಚಾರ ಬಳಿಗ್ನೂರು ಗ್ರಾಮದಲ್ಲಿ ಒಂದು ದಾರಿ, ನಮ್ಮ ಹೊಲ ನಮ್ಮ ದಾರಿ ನಮ್ಮ ಹಕ್ಕು ಅನ್ನೋ ವಿಚಾರದಲ್ಲಿ ಓಡಾಡಕ್ಕೆ ದಾರಿಗಳಿಗೆ ಬೇರೆ ದಾರಿಲಿ ಓಡಾಡ್ತಾ ಇದ್ರು ಜನಗಳೆಲ್ಲ. ಈಗ ಆ ದಾರಿ ಬಂದ್ ಮಾಡಿ ಜನಗಳಿಗೆ ಓಡಾಡಕ್ಕೆ, ರೈತರಿಗೆ, ವ್ಯವಸಾಯಕ್ಕೆ ಆಗ್ಲಿ, ಈಗ ಏನೋ ಒಂದು ಬೋರ್ ಕೊರ್ಸಿರ್ತಾರೆ ಜೀವನಾಂಶಕ್ಕೆ ಅಂತ, ಅಲ್ಲಿ ಒಂದು ಮೋಟರ್ ತಗ್ಸಕ್ಕೆ, ಏನೇ ಒಂದು ವೆಹಿಕಲ್ ಹೋಗ್ಬೇಕಂದ್ರು ಅದಕ್ಕೆ ಯಾವ್ದಕ್ಕೆ ಆಸ್ಪದ ಆಗ್ತಾ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ. ಇಲ್ಲಿ RIಗೆ, ತಹಸೀಲ್ದಾರಿಗೆ ಹಾಗೂ ನಾಡ ಕಚೇರಿಗೆ ಸುಮಾರು ಸತಿ ಭೇಟಿ ಮಾಡಿದ್ದಾರೆ. 3 ತಿಂಗಳು ಇಲ್ಲ 4 ತಿಂಗಳದಿಂದ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತಿನವರೆಗೂ ಯಾವುದೇ ಒಂದು ಒಳ್ಳೆ ರೀತಿಯಾಗಿ ತೀರ್ಮಾನ ಆಗಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ, ನಾವು ತೆರವುಗೊಳಿಸ್ಕೊಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಇವತ್ತಿನವರೆಗೂ ಯಾವುದೇ ಒಂದು ಅಧಿಕಾರಿ ಬಂದು ತೆರವುಗೊಳಿಸಿಲ್ಲ. ಅದ್ರ ವಿಚಾರವಾಗಿ ರೈತರಿಗೆ, ಒಬ್ಬ ರೈತರಲ್ಲ ಪ್ರತಿಯೊಬ್ರು ರೈತರೇ, ಎಲ್ರಿಗೂ ಒಂದು ನ್ಯಾಯಯುತವಾಗಿ ಎಲ್ರಿಗೂ ಒಳ್ಳೇದಾಗ್ಬೇಕು. ಅದ್ರ ಜೊತೆಗೆ ಈಗ ಯಾರೇ ಆಗ್ಲಿ, ನಾವೊಂದು ಮಾಹಿತಿ ಹಕ್ಕಲ್ಲಿ ಏನೋ ಒಂದು ಅಪ್ಲಿಕೇಶನ್ ಹಾಕ್ತಿವಿ, ಹಾಕಿ 2 ತಿಂಗಳು 3 ತಿಂಗಳಾದ್ರೂ ಮಾಹಿತಿ ಹಕ್ಕಲ್ಲಿ ನಮ್ಗೆ ಯಾವ್ದೇ ಒಂದು ಇದು ಬರಲ್ಲ, ಸಾರ್ವಜನಿಕವಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ. ನೀವ್ ಅಲ್ಲೋಗಿ ಇಲ್ಲೋಗಿ ಅಂತ ಕಳಿಸ್ತಾರೆ. ಎಕ್ಸಾಂಪಲ್ ಕಡೂರಿಗೆ ಬಂದ್ರೆ ನೀವು ಪಂಚನಹಳ್ಳಿಗೆ ಹೋಗಿ, ನೀವು ಯಾವ್ಯಾವ ಹೋಬ್ಳಿ ಇರ್ತವೆ ಅಲ್ಲೋಗಿ ನೀವು ತಗೊಳ್ಳಿ ಅಂತಾರೆ. ಮತ್ ಇವ್ರು ಏನು ಕೂತಿರೋದಿಲ್ಲಿ ಮಾಹಿತಿ ಹಕ್ಕಲ್ಲಿ. ಈಗ ನಾವು ಕೊಟ್ಟಿದ್ದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕಾಗಿರೋದು ಮಾಹಿತಿ ಹಕ್ಕ ಅವರಿಂದ. ನಾವೇನು ಕೊಡ್ತೀವಿ RTI ಅಂತ ಹಾಕದೆ ಅದಕ್ಕಲ್ವಾ, ಅದರಿಂದಾನು ಕರೆಕ್ಟ್ ಆಗಿ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಮಾಡಿರೋದು ಅದ್ ಯಾವ್ದು ಇವಾಗ ನಮಗೆ ಯಾವ್ದೇ ಒಂದ್ ಸಾರ್ವಜನಿಕರಿಗಾದ್ರೂ ರೆಸ್ಪಾನ್ಸ್ ಆಗ್ತಾ ಇಲ್ಲ. 4 ಸತಿ 5 ಸತಿ ಬಂದ್ರು ನಾವು ಬರೀ ಈ ತರ ಒಂದು ಅಪ್ಲಿಕೇಶನ್ ತಗೊಂಡ್ಬರ್ಬೇಕು, ತೋರಿಸ್ಬೇಕು, ತಗೊಂಡೋಗ್ಬೇಕು, ಇದೇ ಆಗ್ತಾ ಇದೆ. ಜೊತೆಗೆ ಇಲ್ಲಿ RTIಗೆ ಹಾಕೋ ವಿಚಾರ ಏನಂದ್ರೆ, ಯಾವ್ದೋ ಒಂದು ಫೋರ್ಜರಿ ಆಗಿರುತ್ತೆ, ಅದ್ರ ಬಗ್ಗೆ ಇವ್ರ ಹತ್ರ ಡಾಕ್ಯುಮೆಂಟ್ ಇರುತ್ತೆ. ಇಲ್ಲಿ ಆಫೀಸಲ್ಲಿ, ಎಲ್ಲಾ ತಾಲೂಕ್ ಆಫೀಸಲ್ಲೂ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ ಕೊಡಿ ಅಂತ ಈ ವ್ಯಕ್ತಿ ಹೋಗಿ ನೇರವಾಗಿ ಕೇಳಿದ್ರೆ ಯಾರು ಕೊಡಲ್ಲ. RTI ಮೂಲಕ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಚಾರವಾಗಿ RTIಗೆ ಪ್ರತಿಯೊಬ್ರು ಆಗ್ತಾರೆ. ಅದ್ರಲ್ಲೇ ನಮಗೆ ಸಾರ್ವಜನಿಕವಾಗಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ನ್ಯಾಯ ಕೇಳಕ್ಕೆ? ಇದು ಪ್ರತಿಯೊಂದು ಎಲ್ಲೆಲ್ಲಿದ್ದಾರೆ, ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಸಮಾಜಮುಖಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಸಾಮಾಜಿಕ ಜಾಲ ನೀವೇನಿದ್ದೀರಾ, ನೀವೆಲ್ಲ ಸೇರ್ಕೊಂಡು ರೈತರಿಗಾಗಿರ್ಬೋದು, ಪ್ರತಿಯೊಂದು ಎಲ್ಲಾ ಜನಾಂಗದವರಿಗೂ, ಎಲ್ಲಾ ತರ ಇರೋಂತ ವ್ಯಕ್ತಿಗಳಿಗೂ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ತೀನಿ. ಅದೇ ರೀತಿ ಮುಖ್ಯಮಂತ್ರಿಗಳಿಗೂ, ಈ ಕಂದಾಯ ಸಚಿವರಿಗೂ ನಾನು ಕೇಳ್ಕೊಳ್ತೀನಿ, ನೀವು ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ಈ ಕಡೆ ತಾಲೂಕ್ ಆಫೀಸು, ಜಿಲ್ಲಾ ಆಫೀಸು, ರೈತರುಗಳ ಕಡೆ ಗಮನ ಕೊಡಿ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ.